ಸರ್ಕಲ್ ಇವತ್ತು ವಾರ್ಡ್ ಆಫೀಸು ಇಲ್ಲಿ ನಾಗರಾಜ್ ಸರ್ಗೆ ನಾವು ತಿಳಿಸಿದ್ವಿ ಫೋನ್ ಮಾಡಿ. ಅವರು ಎಲ್ಲೂ ನಾವು ಬರೋಕ್ಕಾಗಲ್ಲ, ನಮಗೆ ಕೋರ್ಟ್ ಕೇಸ್ ಇದೆ, ಅದಿದೆ ಇದಿದೆ, ನಾವು ಬ್ಯುಸಿಯಾಗಿದ್ದೀವಿ ಅಂತ ಅವ್ರೆ. ನೋಡೋಣ, ನಾವು ಕಚೇರಿಯಲ್ಲೇ ಇದ್ದಾರೆ. ಆದರೂ ಸಹ ಅವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಏನು ಬಂದು ಇಲ್ಲ. ನಾವು ಮತ್ತೆ ಫೋನ್ ಮಾಡಿದ್ರೆ ನಮ್ಮ ಕಾಲು ಪಿಕ್ ಮಾಡ್ತಾಯಿಲ್ಲ. ಮೇಲೆ ಹೋಗಿ ನೋಡೋಣ. ಈಗ ಕಷ್ಟ ಕೋರ್ಟಿಂದ 5 ವರ್ಷದಿಂದ ಮುಂದಾಗಿದ್ದು ನಾವು ಮಾಡ್ಕೊತೀನಿ. ನೀವು ಏನು ಕೊಟ್ಟಿಲ್ಲ ನಾನು ಕೇಳ್ತೇನೆ. ಐಡೆಂಟಿ ಕಾರ್ಡ್ ಎಲ್ಲಿದೆ? ಹೇಳಿ ಯಾರ್ದ್ರಲ್ಲೂ ಇಲ್ಲ ಐಡೆಂಟಿ ಕಾರ್ಡು. ಐಡೆಂಟಿ ಕಾರ್ಡ್ ಎಲ್ಲಿದೆ? ಇವ್ರು ಯಾರಂತ ಕೇಳಿ. ಮೇಡಮ್ ಐಡಿ ಕಾರ್ಡ್ ಹಾಕಿ. ಅವರೆಲ್ಲ ಇಟ್ಕೊಡಿ. ಈಗ ನನಗೆ ಓದಕ್ಕೆ ಏನು ಹಾಕಿದ್ದಾರೆ ಅದೇ ಕೊಡಿ. ನಾನು ಸೈನ್ ಮಾಡ್ಕೊಡ್ತೀನಿ. ಇವ್ರು ಯಾರು? ನಮಗೆ ರಿಕಾರ್ಡ್ಸ್ ಬೇಕು. ಮಧ್ಯಾಹ್ನ ಕೆಲಸ ಮಾಡ್ತಾರೆ, BBMP ಕೆಲಸ ಮಾಡ್ತಾರೆ. ಮತ್ತೆ ಇವ್ರು ಏನು ಹಾಕಿಲ್ವಲ್ಲ, ಇವ್ರು ಯಾರಂತಾನೆ ಗೊತ್ತಿಲ್ವಲ್ಲ. ಯಾವ ಮಾಹಿತಿನೂ ಇಲ್ಲ. ಅದೇ ಅವ್ರು ಯಾರಂತ ಇವಾಗ ನಾವು ಬಂದಿದ್ದ ತಕ್ಷಣ ಇವ್ರು ಯಾರಂತ ಕೇಳಂಗಿದೆ ಅಲ್ವಾ. ಆ ಥರ ಕೇಳಂಗೆ ಇಟ್ಕೋಬಾರ್ದು. ಈ ಥರ ID ಕಾರ್ಡ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕೆಲಸ ಮಾಡ್ತಾರೆ ಅಂತ. ಮತ್ತೆ ಅವ್ರು ಯಾರು ಜನಗಳಿಗೆ ನೋಡಕ್ ಹೋಗ್ಬೇಡಿ. ಬಂದಿದ್ದ ತಕ್ಷಣ ಅವ್ರ ಕೆಲಸ ಮುಗಿಸ್ಕೊಡ್ಬೇಕು. ಒಂದು ಕುಡಿಯೋಣ. ಅಲ್ಲ, ಎರಡು ನಿಮ್ಮ ಹತ್ರ ಇದೆ, ನಮ್ಮ ಹತ್ರ ಏನಂತ ಇಲ್ಲ. ನಾ ಬರ್ತೀನಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 3 ಗಂಟೆಗೆಲ್ಲ 4 ಗಂಟೆವರೆಗೂ ಬರ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಇಲ್ಲಲ್ಲ. ಏನು ಕುತ್ಕೊಳ್ತಾರೆ. ಅಲ್ಲಿ ಬಿಡಲ್ಲ. ರೋಡ್ ಹಾಕವ್ರೆ. ನೀವೇನಾ 7th ಕ್ಲಾಸ್? ಈಗ ರೋಡ್ ಹಾಕಿರೋದಲ್ಲ. ರೋಡ್ ಹಾಕಿದ್ದಾರೆ ಸರ್, ಸರಿಗ ಹಾಕಿಲ್ಲ. ಅದು ಬರೀ ಮಣ್ಣು ಬರ್ತಾ ಇದೆ. ನಮ್ಮನೆ ಮುಂದೆ ಇಷ್ಟ ಹಾಕಿ ಅಂತಾರೆ. ಅದು ಬರ್ತೈತೆ ಅಲ್ಲಿ. ಏನಲ್ಲ ಅವ್ರ ಹತ್ರ ನಮ್ಮನೆ ಮುಂದೆ ಬರಂಗಿಲ್ಲ, ಇವ್ರು ನಮ್ಮನೆ ಮುಂದೆ ಬರಂಗಿಲ್ಲ ಅಂತಾರೆ. ನೀರು ಬರಂಗಿಲ್ಲ. ನೀವು ಹಾಕಿರೋಂಥ ರಸ್ತೆ ಸುಲಭವಾಗಿ ನೀರು ಹೋಗ್ಬೇಕು. ಮಾಡ್ಕೊಡ್ತೀನಿ. ಯಾವಾಗ ಮಾಡ್ಕೊಡ್ತೀರಾ? ನೀವು ಹೇಳೋದು ಹೇಳ್ತಾರೆ ಮಾತಲ್ಲಿ. ನಮ್ಗೆ ಆ ಮನೆ ಮುಂದೆ ಹಾಕ್ಬೇಕಾದ್ರೆ ಈ ಮನೆ ಮುಂದೆ ಹಾಕೋ ಜನಾನೇ
ಸುಮ್ಮನೆ ಕೊಟ್ಟು ನಾವು ನೀಟಾಗಿ ನಿರ್ವಹಣೆ ಮಾಡ್ಕೊಡ್ತೀವಿ. ಗುಂಡಿ ಇದೆ ಅಲ್ಲಿ, ಇಲ್ಲ ಅಂತಿಲ್ಲ, ಗುಂಡಿ ಬಗ್ಗೆ ಇಲ್ಲ, ಹಂಗೆ ಹಾಕಿರೋದೆ ಮಣ್ಣಂಗೆ ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಇಲ್ಲ. ಹಾಕಿರೋ ರಸ್ತೆ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾರೆ. ನೀವು ಯಾರು ಫಸ್ಟ್? ಇವ್ರು ಯಾರು? ಇವ್ರು ಯಾರು ಸರ್? ಇವ್ರು ನೀವು ಯಾರು ಸರ್? ನೀವು ಯಾರು ಇಲ್ಲಿ? ಏನ ಎಲ್ಲಿ ಐ ಡಿ ಕಾರ್ಡ್ ನಿಮ್ದು ಐ ಡಿ ಕಾರ್ಡ್ ಎಲ್ಲಿ? ಇವಾಗ ನಾವು ಕೇಳಿದ ಮೇಲೆ ನೀವು ಯಾರಂತ ಹೇಳಕ್ಕೆ ನೀವು ಅಂತೀರಾ ಬೇರೆ? ಹಾಕಿ ಎದ್ದು ಒಂದ್ಸಲಿ ನೀವು ಐಡಿ ಕಾರ್ಡ್ ನೋಡಿಲ್ಲ, ಮತ್ತೆ ನೀವು ಮಾತಾಡಂಗಿಲ್ಲ. ಸಮಾಧಾನನೇ ಹೇಳ್ತಾರೆ ಬರೋ ಜನಗಳಿಗೆ. ನೀವು ಸಮಾಧಾನ ಅಂತಂದ್ರೆ ನಾನು ದಿನ ದಿವಸ ಹೇಳ್ತೀನಪ್ಪ. ಜನವ್ರು ಹೇಳಿದ್ದಾರೆ ಹಂಗೆ ಆಗ್ಲಿ ಹಂಗೆ ಹೇಳಂಗಿಲ್ಲ. ಅವ್ರು ಜನಗಳು ಬಿಟ್ಟಿಲ್ಲ, ಅವಮಾನ ಮಾಡ್ಕೊಂಡು ಮಾಡೋ ತಪ್ಪು ನೀವು ಮಾಡಿಬಿಟ್ಟು ಎಲ್ಲ ಜನರ ಮೇಲೆ ಹಾಕ್ಬಿಡ್ತೀರಲ್ವಾ ಸರ್ ನೀವು? ನೋಡಿ ಪರಿಹಾರ ಏನ್ ಮಾಡ್ಬೇಕು ಅವ್ರೀಗ? ಅದಕ್ಕೆ ಸ್ವಲ್ಪ ಮಟ್ಟಿ ಹಾಕಿ ಬೇರೆ ಮಟ್ಟಿ ಹೆಂಗೆ ಹಾಕ್ತೀರಾ? ರೋಡ್ ಪೂರ್ತಿ ಹಂಗೆ ಬರ್ತಾ ಇದೆ. ಕ್ಯಾನ್ಸಲ್ ಆಗ್ತದೆ ಮತ್ತೆ ಇವಾಗ ಹಾಕ್ಸಿರೋ ಕಾಂಟ್ರಾಕ್ಟ್ ಅದು ವೆಚ್ಚ ಆಗಿರೋದು ಯಾರಿಗೆ ಸರ್? ಅದು ವೆಚ್ಚ ಆಗಿರೋದೇ ಇವ್ರ ಐ ಡಿ ಕಾರ್ಡ್ ಇಷ್ಟು ಹೇಳಿದ್ರು ಆಗ್ತಾ ಇಲ್ಲ. ಇವ್ರನ್ನ ಇವಾಗ ಹೊಸದ್ ಬಂದ್ರು ಹಾಕಿ ಜಲ್ದಿ ಕೊಡಿ ಸರ್. ಅವ್ರ ಇಷ್ಟ ಕೆಲಸ ಮಾಡಕ್ ಇದೇನು ಯಾರ್ದು ಇದಿಲ್ಲ, ಇದು ನಮ್ದು. ಅವ್ರ ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೋಬೇಕು. ಅವ್ರಿಗೆ ವಿಡಿಯೋ ಮಾಡಿ ಅವ್ರಿಗೆ ಅದೇ ಈ ತರ ಐ ಡಿ ಕಾರ್ಡ್ ಆಗ್ತಾ ಇಲ್ಲ ಅವ್ರಿಗೆ ಏನಕ್ಕೆ ಕೆಲಸ ಅಧಿಕಾರಿಯಲ್ಲಿ ಕೆಲ್ಸಲ್ಲೇ ಇಕ್ಬಾರ್ದು ಆ ತರ. ಆಚೆ ಕಲ್ಸಿ, ಮನೆಗ್ ಕಲ್ಸಿ ಅವ್ರನ್ನ. ಲೋಕಾಯುಕ್ತ ನಂಬರ್ಗಳಾಗಬೇಕು. ಏನಾದರೂ ಲಂಚ ಗಿಂಚ ತೆಗಿತಾ ಇದ್ರೆ ಕಂಪ್ಲೇಂಟ್ ಮಾಡೋಕ್ಕೆ ಮತ್ತೆ ಎಲ್ಲ ಥರದ ಸವಲತ್ತುಗಳು ಇರಬೇಕು. ಬರೀ ಅಧಿಕಾರಿಗಳು ಕುತ್ಕೊಳ್ಳೋಕೆ ಮಾತ್ರ ಅಲ್ಲ. ಅವರು ಪಬ್ಲಿಕ್ ಬರ್ತಾರಂದ್ರೆ ಮಾತು ಹೆಂಗ್ ಮಾತಾಡ್ಬೇಕು ಹೇಳ್ಕೊಡಿ. ಕೆಲ್ಸಕ್ಕೆ ಇಟ್ಕೊಳ್ತೀರಾ? ಹಲೋ ಹಾಂ, ನಾನು ನಿಮಗೆ ತಗೊಳ್ಳಿ ಸರ್. ಇದು ಬೋರ್ಡ್ ತಗೊಳ್ಳಿ, ಆ ಕಡೆ ಇದೆ, ಇಲ್ಲಿದೆ 3rd ಬ್ಲಾಕು.